ಮನೆಯ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಮೇಲ್ಛಾವಣಿ ಕುಸಿದು ಪತಿ, ಪತ್ನಿ ಹಾಗೆ 2 ಮಕ್ಕಳು ಜೀವಂತ ಸಮಾಧಿಯಾಗಿರುವಂಥದ್ದು. ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಮೋರಟಗಿಯಲ್ಲಿ ಈ ಅವಘಡ ಸಂಭವಿಸಿದೆ. ತಮ್ಮ ಮನೆ ದುರಸ್ತಿ ಮಾಡಿಸ್ತಾ ಇದ್ರು ಆ ಕುಟುಂಬ. ಹೀಗಾಗಿ ಮತ್ತೊಂದು ಹಳೆ ಮನೆಯಲ್ಲಿ ಬಾಡಿಗೆಗೆ ವಾಸ ಮಾಡ್ತಾ ಇದ್ರು. ರಾತ್ರೋರಾತ್ರಿ ದಿಢೀರಂತೇಳಿ ಭಾರೀ ಮಳೆ, ಗಾಳಿ ಜೊತೆಗೆ ಸುರಿದಂತಹ ಭಾರೀ ಮಳೆಯ ಕಾರಣದಿಂದಾಗಿ ಮನೆಯ ಮೇಲ್ಛಾವಣಿ ಕುಸಿದು ಹೋಗಿದೆ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಮಲಗಿದ್ದಂತಹ ಪತಿ, ಪತ್ನಿ ಹಾಗೆ 2 ಮಕ್ಕಳು ಜೀವಂತ ಸಮಾಧಿಯಾಗಿದ್ದಾರೆ. 35 ವರ್ಷದ ಗುರುನಾಥ ಬಡಿಗೇರ್ ಕುಟುಂಬ ದುರಂತ ಸಾವನ್ನಪ್ಪಿದೆ. ಮೋರಟಗಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಮಳೆ ಮತ್ತು ಸಿಡಿಲದ ಪರಿಣಾಮವಾಗಿ ಒಂದು ಕುಟುಂಬ ಬಡಿಗೇರ್ ಅಂಥೇಳಿ ಆ ಕುಟುಂಬ ಗಂಡ ಹೆಂಡತಿ 2 ಮಕ್ಕಳು ಹೆಣ್ಮಕ್ಳು ಒಟ್ಟು 3 ಜನ ಮಕ್ಕಳು, ಒಂದು ಚಿಕ್ಕ ಮಗು ತಮ್ಮ ಅಜ್ಜಿ ಮನೆಯಲ್ಲಿ ಮಲಗಿದೆ ಗಂಡು ಮಗು. ಈ 2 ಹೆಣ್ಮಕ್ಳು ಮತ್ತು ಇವರ ಮನೆಯಲ್ಲಿ ಬಾಡಿಗೆಯಿಂದ ವಾಸ ಆಗಿದ್ದರು. ಆ ಮನೆ ಮಣ್ಣಿನ ಮತ್ತು ಕಟ್ಟಿಗೆಯ ಒಂದು ಇದರಿಂದ ಕಟ್ಟಿದಂಥದ್ದು ಪುರಾತನ ಹಳೆ ಬಿಲ್ಡಿಂಗು ಬಾಡಿಗೆಯಲ್ಲಿದ್ದರು. ಅದು ರಾತ್ರಿ ಕುಸಿದು ಬಿದ್ದು ಆ ಮಣ್ಣಿನಲ್ಲವರೆಲ್ಲ ಹೊತ್ಕೊಂಡು ಬಿಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆವರೆಗೆ ಯಾರಿಗೂ ಕೂಡ ಅದು ಗೊತ್ತೂ ಆಗಿಲ್ಲ. ಪಕ್ಕದ ಮನೆಯವರಿಗೆ ಅವರು ಆ ಮಣ್ಣಿನಲ್ಲಿ ಕೂತ್ಕೊಂಡು ತುಂಬ ಸಹ ಪ್ರಾಣ ಕಳ್ಕೊಂಡಿದ್ದಾರೆ. 4 ಜನ ಮಕ್ಕಳು, 2 ಮಕ್ಕಳು, ತಾಯಿ ತಂದೆ. ನಾನು ಅಲ್ಲಿ ಹೋಗಿ ಬೆಳಗ್ಗೆನೇ ಅದು ಗೊತ್ತಾದ ಮೇಲೆ ನಾನು SP ಅವ್ರಿಗೆ, DC ಅವ್ರಿಗೆ ಇದು ಮಾಡಿದ್ದೆ. ಅಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳು ಇವತ್ತು ಫೈರ್ ಫೈಟಿಂಗ್ನವರು ಮತ್ತು ಇನ್ನಿತರವರು ಬೇರೆ ಪಕ್ಕದ ಜಿಲ್ಲೆಯಿಂದ, ಜೇವರ್ಗಿಯಿಂದ, ಗುಲ್ಬರ್ಗಾದಿಂದ ಕೂಡ ಬಂದಿದ್ದರು. ಭಾಳಷ್ಟು ಪ್ರಯತ್ನಗಳು ಆಗಿದ್ದಾವೆ. ಆದರೆ ಅದು ಮಣ್ಣಿನ ಕಟ್ಟಡ ಆಗಿದ್ದರಿಂದ, ಕಾಂಕ್ರೀಟ್ ಆಗಿದ್ದರೆ ಬಹುಶಃ ಅಲ್ಲಲ್ಲಿ ಗಾಳಿ ಆಡಲಿಕ್ಕೆ ಸ್ವಲ್ಪ ಹಾಲು ಇಟ್ಕೊಂಡು ಇದು ಆಗಿರ್ತಿತ್ತು. ಆದರೆ ಇಲ್ಲಿ ಮಣ್ಣಿನ ಇದು ಆಗಿದ್ದರಿಂದ 4 ಜನ ಮೃತಪಟ್ಟಿದ್ದಾರೆ. ಒಂದು ಭಾಳ ದುರ್ಘಟನೆ ಇದು, ಭಾಳ ಅನ್ಯಾಯ ಸಹ ಆ ಒಂದು ಕುಟುಂಬಕ್ಕಾಗಿದೆ. ನಾನು ಅಲ್ಲಿ ಹೋಗಿ ಮತ್ತೆ ನಮ್ಮ ಶಾಸಕರಾದಂಥ ಅಶೋಕ್ ಮನಗೂಳಿಯವರು, ಅಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ತಿವಾರಿ ಅವರು, ಇನ್ನಿತರ ಎಲ್ಲರೂ ಕೂಡ ಇದ್ದರು. ಪಾಪ ಇಡೀ ಊರು ಜನ ಇವತ್ತು ಈ ಒಂದು ದುರ್ಘಟನೆಗೆ ಇವತ್ತು ಭಾಳಷ್ಟು ನೋವನ್ನು ಇವತ್ತಿನ ದಿವಸ ಹೊಂದಿದ್ದಾರೆ. ನಾನು ಹೋಗಿ ಮತ್ತೆ ಜಿಲ್ಲಾಧಿಕಾರಿಗಳು ಮಾತಾಡಿ, ಅವರು ಇನ್ನೊಂದು ಚಿಕ್ಕ ಮಗು ಇದೆ ಉಳ್ಕೊಂಡಿದ್ದು, ಆ ಮಗುವಿಗೆ ಜೀವಾಂತರ ವಾಪಸ್ ತರಲಿಕ್ಕೆ ಆಗೋದಲ್ಲ. ಆ ಮಗುವಿಗೆ 4 ಜನಕ್ಕೆ ತಲಾ 5 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿಯನ್ನು ಸಹ ಅಶೋಕ್ ಮನಗೂಳಿಯವರು, ಶಾಸಕರು, ಮತ್ತು ಮೂರ್ತಿ ನಮ್ಮ ತಿವಾರಿಯವರು, ನರಸಿಂಗ್ ತಿವಾರಿಯವರು, ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದರು, ಊರಿನ ಹಿರಿಯರು, ಆ ಸಮಾಜದವರೆಲ್ಲ ಕೊಡ್ಕೊಂಡು ಆ 20 ಲಕ್ಷನ ಅದನ್ನು ಅವ್ರಿಗೆ ಡಿಪಾಸಿಟ್ ಮಾಡಿ ಆ ಮಗುವಿನ ಮುಂದೆ ಶಿಕ್ಷಣಕ್ಕೆ ಮತ್ತು ಆ ಮಗುವಿನ ಬದುಕಿಗೆ ಇವತ್ತು ಒಂದು ಅನುಕೂಲ ಆಗಬೇಕು ಅಂತ ಮಾಡಿದ್ವಿ. ಅದಲ್ಲದೆ ಮನೆ ಕೂಡ ಇಲ್ಲ. ಬಹುಶಃ ನೋಡಿ ವಿಧಿ ಆಟ ಹೆಂಗಿದೆ ಅಂದರೆ, ಬಹುಶಃ ಇವತ್ತು ಅವರು ಶಿಫ್ಟ್ ಮಾಡಬೇಕು ಅಂತ ಮಾಡಿದರು ತಮ್ಮ ಶೆಡ್ಡಿಗೆ. ಆದರೆ ಆ ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ಇವತ್ತೊಂದು ದಿವಸ ಒಂದು ರಾತ್ರಿ ಇವತ್ತೊಂದು ದಿವಸ ಅವ್ರನ್ನ ಬಲಿ ತೆಗೆದುಕೊಂಡಿದೆ. ಭಾಳ ನೋವಿನ ಸಂಗತಿ. ಮತ್ತು ನಾನು CS ಅವ್ರಿಗೂ ಹೇಳಿದ್ದೀನಿ, ಅವ್ರ ಮನೆಯೂ ಕೂಡ ಇವತ್ತೊಂದು ದಿವಸ ಒಬ್ಬ ಅಜ್ಜಿ ಇದ್ದಾಳೆ, ಮತ್ತು ಇನ್ನೊಬ್ಬ ಸಹೋದರ ಇದ್ದಾನೆ, ಮೃತಪಟ್ಟವನಿಗೆ ಸಹೋದರ ಇದ್ದಾನೆ. ಪ್ರಮುಖವಾಗಿ ನಾವು ಆ ಮಗು ಏನಿದೆ, 5-7 ವರ್ಷದ ಮಗು ಇರ್ಬೋದು, ಆ ಮಗುವಿನ ಒಂದು ಮುಂದಿನ ಶಿಕ್ಷಣ, ಜೀವನ ಅದು ಆಗಬೇಕು ಅಂತ ಹೇಳ್ಕೊಂಡು ಆ ಒಂದು ವ್ಯವಸ್ಥೆ ಮಾಡಿದ್ವಿ. ಪೋಸ್ಟ್ಮಾರ್ಟಮ್ ಅಲ್ಲಿನೇ ಕೂಡ ಇಮಿಡಿಯೇಟ್ಲಿ ಮಾಡಿ ಅದನ್ನು ಮಾಡೋಕ್ಕೆ ಹೇಳಿದೆ. ಭಾಳ ಒಂದು ನೋವಿನ ಸಂಗತಿ ಇದು, ದುರ್ಘಟನೆ. ಸರ್, ಈಗ ಬಹುತೇಕ ಉತ್ತರ ಕನ್ನಡ ಭಾಗದಲ್ಲಿ ಮಣ್ಣಿನ ಮೇಲ್ಛಾವಣಿ ಅಂತರಲ್ಲಿ ವಾಸವಾಗೋರು ಜಾಸ್ತಿ ಇರೋದು ನೋಡಿ. ಈಗ ಇಂಥ ಅನಾಹುತಗಳಾಗ್ತದೆ. ಯಾರ್ದೋ ಶ್ರೀಮಂತರ ಮನೆ ಕಾಣ್ತದೆ. ಅದು G+1 ಅದು ಗ್ರೌಂಡ್ ಫ್ಲೋರ್ ಇದು ಕುಸಿದು ಬಿದ್ದಿದೆ. ಫಸ್ಟ್ ಫ್ಲೋರ್ದು ಮುಂದೆ ಆಪರೇಷನ್ ಮಾಡಲಿಕ್ಕೆ ಇವತ್ತೊಂದು ದಿವಸ ಇವರನ್ನೇ ಕೂಡ ಅದನ್ನು ಬಿಡಿಸ್ಬೇಕಾಗಿದೆ. ಇವತ್ತೊಂದು ದಿವಸ ಅಗ್ನಿಶಾಮಕ ಅದರದವರು ಬಂದು ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಭಾಳಷ್ಟು ಜನ ಎಲ್ಲನೂ ಬಂದಿದ್ದಾರೆ. ಅದರ ಬಹುಶಃ ಅದು ಏನು ಮಣ್ಣಿಂದಾಗಿ ಇವತ್ತೊಂದು ದಿವಸ ಇಮಿಡಿಯೇಟ್ಲಿ ಇವತ್ತೊಂದು ದಿವಸ ಇದು ಆಗಿದೆ. ಭಾಳ ಪ್ರಯತ್ನವನ್ನು ಎಲ್ಲರೂ ಮಾಡಿದ್ದಾರೆ ಅಲ್ಲಿ.
ಮತ್ತು ಗೊತ್ತಾಗ್ಲಿಕ್ಕೇ ಬೆಳಗ್ಗೆ ಗೊತ್ತಾಗಿದೆ 6 ಗಂಟೆಗೆ, ಅಲ್ಲಿವರೆಗೆ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಈಗ ಪೆಟ್ರೋಲ್